ಸಹಜವಾಗಿ ನಮ್ಮ ಸಮಾಜ ಮುಖ ನೋಡಿ ಅಳತೆ ಹಾಕುವ ಸಮಾಜ, ಅಂದ ಚಂದ ನೋಡಿ ಮೆಚ್ಚುವ ಸಮಾಜ, ತಳುಕು ಬಳಕು ಜೀವನಕ್ಕೆ ತಳುಕು ಬಳಕು ಮಾತಿಗೆ ಬೆಲೆ ಕೊಡುವ ಸಮಾಜ. ಯಾವ ಮನುಷ್ಯ ತನ್ನ ಪಾಡಿಗೆ ಪ್ರಾಮಾಣಿಕನಾಗಿ ಇರುವನೋ ಅವನನ್ನು ಅಪರಾಧಿಯನ್ನಾಗಿ ಕಾಣುತ್ತದೆ ಈ ಸಮಾಜ. ಜನ ಈ ಸಮಾಜದ ತೀರ್ಪಿಗೆ ಒಳಹೋಗಿ ತಮ್ಮನ್ನೇ ತಾವು ಅರಿಯುವುದರಲ್ಲಿ ವಿಫಲರಾಗಿದ್ದಾರೆ. ವಾಸ್ತವವಾಗಿ ಎಷ್ಟೋ ಜನ ಈ ಸಮಾಜ ಕೊಡುವ ಗುರುತು ಪಟ್ಟಿಯನ್ನು ಹೊತ್ತು ಹೌದು ನಾನು ಹೀಗೆ ಎಂದು ನಿಶ್ಚಯಿಸಿರುತ್ತಾರೆ. ನೀವು ಯಾರು ಎಂದು ಸಮಾಜದ ತೀರ್ಪಿನಿಂದ ತೀರ್ಪಿಸಿಕೊಳ್ಳಬೇಡಿರಿ. ನಿಮ್ಮ ಯೋಗ್ಯತೆಯನ್ನು ಜನರ ಮಾತಿನಿಂದ ಅಳೆಯಲಾರದು. ನೀವು ಯಾರು ಎಂದು ನಿಮ್ಮ ಹೊರಗಿನ ರೂಪದಿಂದ ನಿಶ್ಚಯಿಸಬೇಡಿರಿ. ನಿಮ್ಮ ಮನಸ್ಸಿನ ಶಕ್ತಿ ಬಾಹ್ಯ ಸೌಂದರ್ಯಕ್ಕಿಂತಲೂ ದೊಡ್ಡದು. ನಿಮ್ಮ ಚಂದ ಹೊರಗಿನ ತಳುಕು ಬಳಕು ಜೀವನದಲ್ಲಿ ಇಲ್ಲ. ನಿಮ್ಮ ಅಂದ ನೀವು ಹಾಕುವ ಚಂದದ ಬಟ್ಟೆಯಲ್ಲಿ ಇಲ್ಲ. ಬದಲಿಗೆ ನಿಮ್ಮ ಅಂದ ಚಂದ ನಿಮ್ಮ ಒಳ್ಳೆಯ ಸತ್ಕಾರ್ಯದಲ್ಲಿ, ನಿಮ್ಮ ನಡೆ ನುಡಿ ಒಳ್ಳೆಯ ಕ್ರಿಯೆಯಲ್ಲಿ ತೋರುತ್ತದೆ. ನಿಮ್ಮ ಒಳಗಿನ ಆತ್ಮವಿಶ್ವಾಸ ಮತ್ತು ವಿಶೇಷ ಶಕ್ತಿ ಧೈರ್ಯದಿಂದ ಮಾತನಾಡಲಿ. ನೆನಪಿರಲಿ, ನಿಮ್ಮ ಹೊರಗಿನ ಸೌಂದರ್ಯ ಸತ್ತರೆ ಸತ್ತದ್ದೇ, ಆದರೆ ನಿಮ್ಮ ಒಳಗಿನ ಸೌಂದರ್ಯ ಸತ್ತರೂ ಬದುಕುವುದು. ನಿಮ್ಮ ಹೊರಗಿನ ನ್ಯೂನ್ಯತೆ ಒಳಗಿನ ನ್ಯೂನ್ಯತೆ ಆಗಬಾರದು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ತನ್ನ ನಡತೆಯನ್ನು ಗಮನಿಸುವವನು ತನ್ನ ಆತ್ಮವನ್ನು ಕಾಯುವನು. ದೇವರು ಆಶೀರ್ವದಿಸಲಿ.